ಕಾಂಗ್ರೆಸ್ನಲ್ಲಿ ಮೆಗಾ ಡೇ ಬಗ್ಗೆನೇ ಎಲ್ಲರೂ ಚರ್ಚೆಯನ್ನು ಮಾಡ್ತಾ ಇರೋದು. ಮೇ ತಿಂಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಅಂತೂ ಇಂತೂ ನಡೆದು ಹೋಗುತ್ತಾ, ಕೊಟ್ಟ ಮಾತು ಕರಗತ್ತಾ ಅಥವಾ ಕೊಟ್ಟ ಮಾತು ಉಳಿಸಿಕೊಳ್ಳಲಾಗುತ್ತಾ? ಶಾಸಕರ ಹಣೆ ಬರಹ ಏನು, ಸಚಿವರ ಹಣೆ ಬರಹ ಏನು, ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಯಾರೇನೇನು ಮಾಡಬೇಕು ಅಂತ ಹೇಳಿ ಗುಪ್ತವಾಗಿ ಮಾತುಕತೆಗಳು ನಡೀತಾ ಇದೆ. ಸೇಫ್ ಲೈನ್ ಕಡೆಗೆ ಹಲವು ಕಾಂಗ್ರೆಸ್ ಶಾಸಕರು ಚಿತ್ತವನ್ನು ಇಟ್ಟಿದ್ದಾರೆ. 40ರಿಂದ 50 ಶಾಸಕರು ಹೈಕಮಾಂಡ್ ಗೆರೆಗಾಗಿ ವೇಟ್ ಮಾಡ್ತಿದ್ದಾರೆ. ಯಾವುದು ಸೇಫ್ ಲೈನ್, ಯಾವ ಕಡೆ ಅಂತ ವೇಟ್ ಮಾಡ್ತಿದ್ದಾರೆ, ಆ ಕಡೆಗೆ ಹಾರ್ಬಿಡೋಣ ಅಂತ. ಯಾರ ಬಣದಲ್ಲೂ ಗುರುತಿಸಿಕೊಳ್ಳದಂತಹ ಕೆಲ ಶಾಸಕರು ಜಾಣತನವನ್ನು ತೋರಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರ ಕಡೆಗೂ ಜೈ ಜೈ ಅಂತಿದ್ದಾರೆ. ನೀವು ಸ್ವಲ್ಪ ತಿಂಗಳ ಹಿಂದೆ ನೆನಪಿರ್ಬೋದು ನಿಮಗೆ, ಡಿಕೆ ಶಿವಕುಮಾರ್ ಮನೇಲಿ ಕಾಣಿಸ್ಕೊಳ್ತಾ ಇದ್ದವರು ಇವ್ರಿಗೆ ಬಂದು ವಿಶ್ ಮಾಡ್ತಿದ್ರು ನವೆಂಬರ್ನಲ್ಲಿ. ಅದೇ ವಿಪರೀತ ಚಟುವಟಿಕೆಗಳಾಯ್ತಲ್ಲ ಆ ತಿಂಗಳಲ್ಲಿ. ಸ್ವಲ್ಪ ಹೊತ್ತು ಕಟ್ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರ ಮನೇಲೂ ಕಾಣಿಸ್ತಾ ಇದ್ರು ಅವರೇ, ಆ ಶಾಸಕರೇ, ಆ ಸಚಿವರುಗಳೇ. ಸೊ ಅವರು ಈ ಸಲ ಕೂಡ ಅದೇ ನಡೆಯನ್ನು ನಿಸ್ಸಂದೇಹವಾಗಿ ಅನುಸರಿಸ್ತಾರೆ. ಬಟ್ ಕಾಂಗ್ರೆಸ್ನ ಹೈಕಮಾಂಡ್ ಮನಸ್ಸಲ್ಲಿರುವಂತಹ ವಿಚಾರ ಆಚೆ ಬರುತ್ತಾ ಅನ್ನೋದು ಪ್ರಶ್ನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಾಗೆ ಉಳಿಯುತ್ತಾ, ಕಮರಿ ಹೋಗುತ್ತಾ ಅಥವಾ ನನಸಾಗುತ್ತಾ? ಈ ಪ್ರಶ್ನೆಗೆ ಮೇ 4ರ ನಂತರ ಬಹುತೇಕ ಉತ್ತರ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಕಳೆದ 6 ತಿಂಗಳಿಂದ ನಾವು ನೋಡ್ತಾ ಇದ್ವಿ. ನವೆಂಬರ್ನಿಂದ ಮೇ ಅಂದರೆ ಆಲ್ಮೋಸ್ಟ್ ಒಂದು 6-7 ತಿಂಗಳು ಅಂತ ಲೆಕ್ಕ ಹಾಕೊಳ್ಳಿ. 7 ತಿಂಗಳು ಗ್ರೇಸ್ ಪೀರಿಯಡ್ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನೋಡ್ತು ಅಂದ್ರೂ ಒಂದು ತೀರ್ಮಾನವನ್ನು ಅವ್ರು ತೆಗೆದುಕೊಳ್ಳಲೇಬೇಕಾಗತ್ತೆ. ಇಬ್ಬರಲ್ಲಿ ಯಾರನ್ನು ಚೂಸ್ ಮಾಡ್ತಾರೆ, ಯಾಕೆ ಚೂಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ನವೆಂಬರ್ ಕ್ರಾಂತಿಯಿಂದ ಆರಂಭ ಆಗಿ ಈಗ ಮೇ ಕ್ರಾಂತಿ ತನಕ ಬಂದಿದೆ. 7 ತಿಂಗಳ ಗ್ರೇಸ್ ಪೀರಿಯಡ್ ಅಂತ ಅದಕ್ಕೆ ಹೇಳಿದ್ದು. ಮೇನಲ್ಲಿ ಕೆಲ ಬೆಳವಣಿಗೆಗಳು ಆಗತ್ತೆ ಅಂತ ಸಿಎಂ ಟೀಮ್ ಹೇಳಿಕೊಳ್ತಾ ಇದೆ. ಈ ನಡುವೆ 3 ದಿನ ಡಿಕೆ ಶಿವಕುಮಾರ್ ಡೆಲ್ಲಿಯಲ್ಲೇ ಠಿಕಾಣಿ ಹೂಡಿದ್ರು, ಡಿಕೆ ಬ್ರದರ್ಸ್. ಆದರೆ ಯಾರ ಬಣದಲ್ಲೂ ಗುರುತಿಸ್ಕೊಳ್ಳದ ಶಾಸಕರಿಗೆ ಒಂದು ಫಜೀತಿ ಇದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ಬೋದು? ನಮ್ಮ ಮಹತ್ವಾಕಾಂಕ್ಷೆಗಳು ಈಡೇರುತ್ತಾ? ಸಿಎಂ ಮತ್ತು ಡಿಸಿಎಂ ನಡುವೆ ನಿಜವಾಗ್ಲೂ ಒಪ್ಪಂದ ಆಗಿದೆಯಾ? 2 ವಿಚಾರದ ಬಗ್ಗೆ ಯಾಕೆ ಹೈಕಮಾಂಡ್ ಏನೂ ಕ್ಲಾರಿಟಿ ಕೊಡ್ತಾ ಇಲ್ಲ? ಆಗಿದ್ರೆ ಆಗಿದೆ ಅಂತಲೂ ಹೇಳ್ತಿಲ್ಲ, ಆಗಿಲ್ಲ ಅನ್ನೋದಕ್ಕೆ 3 ವರ್ಷ ಬೇಕಾ? ಈಗ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇದೇ ಮೇ 20ನೇ ತಾರೀಕು ಬಂದರೆ 3 ವರ್ಷ ಆಗುತ್ತೆ. ಆಗಿಲ್ಲ ಅಂತ ಒಂದು ಶಬ್ದ ಹೇಳೋಕ್ಕಾದ ಅಷ್ಟೊಂದು ಡಿಫಿಕಲ್ಟ್ ವರ್ಡ್, ಬಾಯಿಂದ ಬರಲ್ಲ ಅನ್ನೋದಕ್ಕೆ, ಫಂಬಲ್ ಆಗುತ್ತೆ ಅನ್ನೋದಕ್ಕೆ ಗೊತ್ತಿಲ್ಲ, ಅದು ಹೇಳ್ತಿಲ್ವಲ್ಲ. ನಾವೇನು ಮಾಡಬೇಕಾಗಾದ್ರೆ ಎಷ್ಟು ದಿನ ಅಂತ ಬೇಲಿ ಮೇಲೆ ಕೂತ್ಕೊಳ್ಳೋಕ್ಕಾಗತ್ತೆ? ಬೇಲಿಯಿಂದ ಈ ಕಡೆಗೆ ಹಾರಬೇಕು, ಇಲ್ಲ ಆ ಕಡೆಗೆ ಹಾರಬೇಕಾಗತ್ತೆ. ಎಲ್ಲಿಗೆ ಹಾರೋಣ ಅಂದರೆ ಏನೂ ಮಾತಾಡ್ತಿಲ್ವಲ್ಲ ಇವರು ಅನ್ನೋದು ಒಂದು ಪ್ರಶ್ನೆ. ಕಡೆ ಕ್ಷಣದ ತನಕ ಹೈಕಮಾಂಡ್ ಹೇಳ್ದಂಗೆ ಕೇಳೋದಕ್ಕೆ ಸಹಜವಾಗಿ ಪ್ಲಾನ್ ಇಟ್ಟಿದ್ದಾರೆ. ಮೇ ಮೊದಲ ವಾರದಲ್ಲಿ ಉತ್ತರ ಸಿಗುತ್ತಾ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದಾ ಅಂತ ಡಿ ಕೆ ಶಿವಕುಮಾರ್ ಟೀಮಿಗಂತೂ ಪ್ರತಿ ನಿಮಿಷ ವರುಷ ಕಳೆದಂಗೆ ಆಗ್ತಾ ಇದೆ. ಒಂದೊಂದು ನಿಮಿಷ ಕಳೆಯೋದು ಒಂದೊಂದು ವರ್ಷ ಉರುಳ್ದಂಗೆ ಆಗ್ತಾ ಇದೆಯಲ್ಲಪ್ಪ. 3 ವರ್ಷ ಆಗೋಯ್ತು. ಆಮೇಲೆ ಇನ್ನೊಂದು ವಿಚಾರ ಹೇಳೋದು ಮರ್ತಿದ್ದೆ, ಮೇ 15ನೇ ತಾರೀಕು ಪ್ರಾಬಬ್ಲಿ ಡಿ ಕೆ ಶಿವಕುಮಾರ್ ಅವರ ಬರ್ತ್ಡೇಗೆ ಕಾಂಗ್ರೆಸ್ ಹೈಕಮಾಂಡ್ ಏನು ಗಿಫ್ಟನ್ನು ಕೊಡುತ್ತೆ? ಇದೊಂದು ಪ್ರಶ್ನೆ ಅಂತೂ ಇದೆ. ಮೇನಲ್ಲಿ ಬೆಳವಣಿಗೆ ಆಗುತ್ತಾ ಅಥವಾ ಸೇಮ್ ಕ್ರೈಸಿಸ್ ಪೀರಿಯಡ್ ಅಂತ ನಾವೇನು ನೋಡ್ತಾ ಇದ್ವಿ ಕಾಂಗ್ರೆಸ್ನಲ್ಲಿ, ಏನೂ ಆಗಲ್ಲ, ತುಂಬ ಪೀಕಿಗೆ ಹೋದಂಗೆ ಆಗೋದು, ಮತ್ತೆ ಮೆಲೋ ಡೌನ್ ಆಗೋದು, ಹಾಗೆ ಆಗುತ್ತಾ? ಎಲ್ಲವೂ ಕೂಡ ನಾವು ರೇಖಾರದ ಹಾಗೂ ಪ್ರಶ್ನೆ ಇಟ್ಕೊಂಡೇ ಈಗ ಸುದ್ದಿಗಳನ್ನು ಮಾಡಬೇಕಾಗಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ರವೀಶ್. ಡಿ ಕೆ ಶಿವಕುಮಾರ್ ಅವರು ಕನಸು ಕಾಣೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. ಕನಸು ಕಮರಿ ಹೋಗುತ್ತಾ ಅಥವಾ ಕನಸು ನನಸಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಅಂತ ಪ್ರಮುಖವಾಗಿ ಆ ರಿಸಲ್ಟ್ ಬರ್ಬೇಕಾದ್ರೆ ಇವತ್ತು ಮೇ ಮೊದಲ ವಾರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ತನಕ ಏನೆಲ್ಲ ಒಂದು ಡಿಲೇ ಮಾಡಿದ್ರು ಅದಕ್ಕೆ ಒಂದು ಉತ್ತರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಕೊಡುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಎಸ್ ಆರ್ ನೋ ಅನ್ನೋದನ್ನ ಒಂದ್ ರೀತಿಯಲ್ಲಿ ತಿಳಿಸ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಈ ಕಾರಣಗಳಿಗೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರು ಆ ಡೆಲ್ಲಿ ಭೇಟಿ ನಿರಂತರವಾಗಿ ಮಾಡಿದ್ರ ಜೊತೆಗೆ ಠಿಕಾಣಿಯನ್ನು ಕೂಡ ಹೂಡಿದ್ರು. ಅಂದ್ರೆ ಈ ಪಶ್ಚಿಮ ಬಂಗಾಳ ಎಲೆಕ್ಷನ್ ಮುಗಿತಾ ಇದ್ದಂಗೆ ಅದರ ಒಂದು ಮಾರನೇ ದಿನ ಅಥವಾ 2-3 ದಿನದೊಳಗಡೆ ಇದೆಲ್ಲವನ್ನು ಕೂಡ ಸೆಟ್ಲ್ ಮಾಡಿ ಅನ್ನೋ ಬೇಡಿಕೆಯನ್ನು ಮನವಿ ಇಟ್ಟಿದ್ದಾರೆ. ಅಂದ್ರೆ ನಾನು ಪಕ್ಷದ ನಿಷ್ಠಾವಂತ, ಆದ್ರೆ ಯಾವುದೇ ರೀತಿಯ ಬೇರೆ ರೀತಿಯ ವಿರೋಧ ಚಟುವಟಿಕೆ ಆದ್ರೆ ಏನಿದೆ ಅನ್ನೋದನ್ನ ಡಿಸೈಡ್ ಮಾಡಿ ಹೇಳಿ ಅಂತ ಕೂಡ ತಿಳಿಸಿ ಅಂತ ಈಗಾಗಲೇ ಮನವಿ ಮಾಡಿ ಬಂದಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಬಂದ ಬಳಿಕ ತೆಗೆದುಕೊಳ್ತಾರೆ ಅಂತ ಆಗುತ್ತೆ. ಆದ್ರೆ ಒಂದಂತೂ ಸತ್ಯ, ಎಲ್ಲೋ ಒಂದ್ ಕಡೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಈ ಒಂದು ಶಾಸಕರು ಏನಿದ್ದಾರೆ, ಕೆಲ ಶಾಸಕರು ಅಂದ್ರೆ ಹೈಕಮಾಂಡ್ ಹೇಳ್ದಂಗೆ ನಾವು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನೋದು ಶಾಸಕರು, ಅವರು ಕೂಡ ಒಂದ್ ರೀತಿಯಲ್ಲಿ ಗೊಂದಲದಿದ್ದಾರೆ. ಅವರು ಕೂಡ ಒತ್ತಡವನ್ನ ಜಾಸ್ತಿ ಹಾಕುವಂತ ಚಾನ್ಸಸ್ ಕೂಡ ಇದೆ.
ಆ ಕಾರಣಗಳಿಗೋಸ್ಕರವಾಗಿ ಈ ಏಪ್ರಿಲ್ ಕಡೆ ವಾರ ಮತ್ತೆ ಮೇ ಮೊದಲ ವಾರದಲ್ಲಿ ಕಾಂಗ್ರೆಸ್ನ ಒಳಗಡೆ ಇನ್ನಷ್ಟು ಬೆಳವಣಿಗೆ ನಡೆಯುವಂತ ಸಾಧ್ಯತೆ ಇರುತ್ತೆ ಅಂತ. ಧನ್ಯವಾದ ರಮೇಶ್, ತಮ್ಮ ಮಾಹಿತಿಗಾಗಿ.